12 ಬಿಗ್ ಬಾಸ್ ನೋಡ್ತಾ ಇದ್ದೀರಾ. ಕರ್ನಾಟಕ ಅಲ್ಲದೆ ದೇಶದಾದ್ಯಂತ ಹೆಸರು ಮಾಡಿರುವಂತಹ ಎಲ್ಲೆಡೆ ಸದ್ದು ಮಾಡ್ತಾ ಇರುವಂಥ ಗಿಲ್ಲಿ ನಟ ಅವ್ರನ್ನ ಟ್ಯಾಟೋ ಮೂಲಕ ಪರಿಚಯಿಸಿದ್ದಾರೆ. ನಮ್ಮ ಕುಮಾರ್ ಅವರು ನಮ್ಮ ಜೊತೆ ಪ್ರಜಾ ಟಿ ವಿ ಜೊತೆ ಇದ್ದರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಸರ್. ನೀವು ಈ ಟ್ಯಾಟೋ ಒಂದು ಹಾಕಿದ್ದೀರಾ, ಇಡೀ ಇನ್ಸ್ಟಾಗ್ರಾಮ್ ಎಲ್ಲ ನಿಮ್ಮದೇ ಅಬ್ಬರ. ಗಿಲ್ಲಿ ಅವ್ರದ್ದು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನು ಹೇಳಬೇಕು ಅಂತಂದರೆ ಅವನೊಬ್ಬ ಟ್ಯಾಲೆಂಟ್ ಮನ್ಸ, ಒಂದು ಒಳ್ಳೆ ಹುಡುಗ ಮತ್ತು ಒಬ್ಬ ರೈತರ ಮಗ. ಬೆಳಿಬೇಕು, ಅವ್ನು ಬೆಳೆಸ್ಬೇಕಾದ್ರೆ ಸಪೋರ್ಟ್ ಮಾಡಬೇಕು. ನಾವು ಅವ್ನು ಬೆಳೆಸೋಣ ಅಂತ ನಾವು ಇದನ್ನು ಮಾಡ್ದೆ. ಇದೇ ನಾನು ಪಬ್ಲಿಕ್ ಮಾಡ್ಕೋಬೇಕಂತ ಏನು ಹಾಕ್ಕೊಂಡಿರಲಿಲ್ಲ, ಸುಮ್ಮನೆ ನಾನು ಹಾಕ್ಕೊಂಡೆ ಎಲ್ಲ ಮತ್ತು ನಮ್ಮ ಮಧು ಅವರು ಇದ್ದಾರಲ್ಲ, RMC ಮಧು ಅವರು, ರ್ಯಾಲಿಗೆ ಹೋಗಿದ್ವಲ್ಲ ಮೊನ್ನೆ, RMC ಮಧು ಅವರು, ಸಂತವರು, ಚಂದ್ರಣ್ಣ ಮತ್ತು ಅಲ್ಲಿನ ಹುಡುಗರು ಎಲ್ಲ ತುಂಬ ಸಪೋರ್ಟಾಗಿ ಮಾಡಿ ಹೋಗಿ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ನಾವು ಆವಾಗ ಇದೆಲ್ಲ ಸ್ವಲ್ಪ ಇದು ಟಿ ವಿನಲ್ಲೆಲ್ಲ ಸ್ವಲ್ಪ ಬಂದೋಕ್ಕೆ ಜಾಸ್ತಿ ಆಗೋಗಿದ್ದು ನಮ್ಮದು. ಇದು ನಿಮಗೆ ಗಿಲ್ಲಿ ಅವ್ರನ್ನ ಟ್ಯಾಟೋ ಮೂಲಕ ಪರಿಚಯಿಸಿದ್ದು, ಟ್ಯಾಟೋ ಹಾಕ್ಸ್ಕೊಬೇಕು ಅಂತ ಹೇಗೆ ಇಷ್ಟ ಆಯಿತು ಸರ್ ಗಿಲ್ಲಿ ಅವ್ರದ್ದು? ಮತ್ತು ನಾನು ಅವಾಗೆಲ್ಲ ಇದು ನೋಡ್ತಾ ಇದ್ದೆ ಅವ್ರದ್ದು, ಯೂಟ್ಯೂಬೆಲ್ಲ ನಾನು ನೋಡ್ತಾ ಇದ್ದೆ. ನಾವು ತುಂಬ ನಾವು ಕಷ್ಟ ಇದೆಲ್ಲ ನೋಡ್ತಾ ಇದ್ವಿ. ಪ್ರಸಾರ ಜಾಸ್ತಿ ಇರ್ತಾಯಿತ್ತು. ಅದೊಂದು ಪ್ರೋಗ್ರಾಮ್ ನೋಡಬೇಕು ಅಂತಂದರೆ ತುಂಬ ಕಾಮಿಡಿ ಅನ್ಸೋದು ನಮಗೆ. ಅವಾಗ ನೋಡ್ತಾ ನನಗೆ ಯಾಕೋ ತುಂಬ ಇಷ್ಟ ಆಗ್ಬಿಟ್ಟು ಗಿಲ್ಲಿ. ಅದಾದಮೇಲೆ ಮತ್ತೆ ಬಿಗ್ ಬಾಸಲ್ಲೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಅವ್ನ ಟ್ಯಾಟೋ ಹಾಕ್ಸ್ಲೇಬೇಕು ಅಂತ ನಾನು ಹಾಕ್ಸ್ಕೊಂಡಿದ್ದು. ನಾನು ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರೂ ಒಂದೇ ಬಿಗ್ ಬಾಸಲ್ಲಿ ಗಿಲ್ಲಿಗೆ ಬರ್ತಾ ಇರೋ, ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರೋಂಥ ಫಾಲೋವರ್ಸು ಫೇಕ್ ಅಂತ. ಅದು ಯಾವ ರೀತಿ ಹೇಳ್ತೀರಾ ಸರ್? ಅದೆಲ್ಲ ಸುಳ್ಳು ಸರ್, ಇದೆಲ್ಲ ಫೇಕ್ ಅಂತ ತುಂಬ ಜನ ಹೇಳ್ತಾರೆ. ಅದೆಲ್ಲ ಸುಳ್ಳು. ಇವಾಗ ನೀವು ನೋಡ್ತಾ ಇದ್ದೀರಾ, ಜನ ಎಷ್ಟು ಅಭಿಮಾನಿಗಳು ಹೆಂಗೆ ಮೆರೆಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತು. ಹೆಂಗೆ ಹೋಗ್ತಾ ಇದೆ, ರ್ಯಾಲಿ ಆಗ್ತಾ ಇದೆ. ಈಗ ಒಂದು ಯೋಧರ ಆಗ್ಬೋದು, ಒಂದು ಫಾರಿನರ್ಸಿಂದ ಆಗ್ಬೋದು, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ ಅದೆಲ್ಲ. ಮತ್ತು ಪೊಲೀಸವ್ರು ಎಲ್ಲ ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಅದರಲ್ಲೆಲ್ಲ ಯಾಕೆ ಸರ್ ಸುಮ್ಮನೆ ಇಲ್ದಿರೋದೆಲ್ಲ ಇದೆಲ್ಲ ಪಬ್ಲಿಕ್ ಮಾಡೋಕ್ಕೆ ಹೋಗ್ಬಾರ್ದು. ಒಬ್ಬರು ಬೆಳೀತಾ ಇದ್ದಾರೆ, ಅವ್ರಿಗೆ ಬೆಳೆಯೋಕ್ಕೆ ಸಪೋರ್ಟ್ ಮಾಡೋಣ ನಾವು. ಯಾಕೆ ಸುಮ್ಮನೆ ಇಲ್ದಿರೋ ಫೇಕ್ ನ್ಯೂಸ್ ಎಲ್ಲ ಕೊಡೋಕೆ ಹೋಗ್ಬಾರ್ದು. ಅದನ್ನೆಲ್ಲ ತಪ್ಪು ಅದು. ಈಗಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾನ್ಸ್ ಮೀಟ್ ಅಂತ ಇರುತ್ತೆ. ಆ ಫ್ಯಾನ್ಸ್ ಮೀಟಲ್ಲಿ ನೀವು ಭಾಗವಹಿಸಿದ್ರಿ. ಪ್ರಪ್ರಥಮವರೆಗೆ ಗಿಲ್ಲಿ ಅವ್ರನ್ನ ಅಷ್ಟು ಹತ್ತಿರದಿಂದ ನೋಡಿರೋವಂಥದ್ದು. ನಿಮ್ಮ ಟ್ಯಾಟೋ ನೋಡಿದ ತಕ್ಷಣ ಗಿಲ್ಲಿ ಅವ್ರ ರಿಯಾಕ್ಷನ್ ಯಾವ ರೀತಿ ಇತ್ತು ಸರ್? ರಿಯಾಕ್ಷನ್ ಅನ್ನೋದಕ್ಕಿಂತ ಅವರು ಪಾಪ ಎಮೋಷನ್ ಆಗ್ಬಿಟ್ರು ನೋಡ್ಬಿಟ್ಟು. ಅವ್ರು ಮಾತೇ ಬರಲಿಲ್ಲ. ಅವಾಗ ಬಂದು ಮಾತಾಡ್ಸಿದ್ರು, ಕೈ ಕೊಟ್ಟು ಮಾತಾಡ್ಸಿದ್ರು ಅವರು. ಪಾಪ ತುಂಬ ಎಮೋಷನ್ ಆಗ್ಬಿಟ್ಟು ಅವ್ನು ಮಾತೇ ಬರ್ತಾಯಿಲ್ಲ ಅವ್ನಿಗೆ. ಅದಾದಮೇಲೆ ಮಾತಾಡಿಸ್ಬಿಟ್ಟು ಆಮೇಲೆ ಸಿಗೋಣ, ನಿಮ್ಮೂರಿಗೆ ಬರೋಣ, ನಿಮ್ಮೂರೆಲ್ಲ ನೋಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಬರ್ತೀನಿ ಅಂತಲೂ ಹೇಳಿದ್ದಾರೆ. ಮಾಡ್ತೀವಿ, ಅದನ್ನು ಮಾಡಿಬಿಟ್ಟು ಒಂದು ಫಂಕ್ಷನ್ ಮಾಡೋಣ ಅಂದ್ಕೊಂಡಿದ್ದೀವಿ, ಊರಲ್ಲಿ ಮಾಡ್ತೀವಿ ಅದೊಂದು. ಗಿಲ್ಲಿ ಅವರು ನಿಮ್ಮ ಫ್ಯಾನ್ಸ್ ಮೀಟ್ ಆದಮೇಲೆ ಒಳಗೆ ಹೋಗಿದ ತಕ್ಷಣ ಫುಲ್ ಎಮೋಷ್ನಲ್ ಆಗ್ತಾರೆ. ಈ 105 ದಿನದಲ್ಲಿ ಅವ್ರು ಎಮೋಷ್ನಲ್ ಆಗಿರೋವಂಥದ್ದು ನಾವು ನೋಡ್ತಿದ್ದೀವಿ. ಅಂದರೆ ಇದೇ ಫಸ್ಟ್ ಟೈಮ್ ನಿಮ್ಮ ಟ್ಯಾಟೋ ನೋಡಿ ಎಮೋಷ್ನಲ್ ಆಗಿರೋದು. ಅವರಲ್ಲಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ, ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ ತಕ್ಷಣ ಯಾವುದೇ ಚಾನಲ್ಗೂ ಇಂಟರ್ವ್ಯೂ ಕೊಡಲ್ಲ, ಹೋಗಿದ ತಕ್ಷಣ ಅಣ್ಣನ ಮೀಟ್ ಮಾಡ್ತೀನಿ ಅನ್ನೋದು ಆ ಸ್ಟೇಟ್ಮೆಂಟ್ ನೀವು ನೋಡಿರ್ತಾರೆ. ಎಷ್ಟು ಖುಷಿ ಆಯಿತು ಸರ್? ಸರ್ ತುಂಬ ಖುಷಿ ಆಯಿತು. ನಮ್ಮೂರು ಹುಡುಗ ಈ ಥರ ಹೇಳ್ತಾವನಂದ್ರೆ ತುಂಬ ಖುಷಿ ಆಯಿತು. ಬರಲಿ, ಅವ್ರಿಗೊಂದು ಇದು ಮಾಡೋಣ, ಸನ್ಮಾನ ಮಾಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನಾವು ಹಮ್ಮಿಕೊಂಡಿದ್ದೀವಿ. ಅದು ಬಂದು ಸನ್ಮಾನ ಮಾಡೇ ಮಾಡ್ತೀವಿ ಸರ್ ಅದೊಂದು. ಇವಾಗ ಬಿಗ್ ಬಾಸ್ ಟ್ಯಾಟೋ ಹಾಕ್ಸ್ಕೊಂಡು ನೀವು ತುಂಬಾ ಫೇಮಸ್ ಆಗಿದ್ದೀರಾ. ಬಿಗ್ ಬಾಸಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿರೋದು ಇದೇ ಫಸ್ಟ್ ಟೈಮ್. 12 ಸೀಸನ್ಗಳು ನೋಡಿದ್ದೀವಿ. ಗಿಲ್ಲಿಗಿರೋ ಕ್ರೇಜು ಯಾವ ಸೀಸನಲ್ಲೂ ಇಲ್ಲ. ಈ ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಕ್ರೇಜ್ ಬಗ್ಗೆ ಅಂತ ಏನು ಹೇಳೋದು ಸರ್? ಅಭಿಮಾನಿಗಳು ನಿಮಗೆ ನೋಡ್ತಾ ಇದ್ದೀರಲ್ಲ, ಅಭಿಮಾನಿಗಳು ಅಷ್ಟೇ, ಏನು ಕ್ರೇಜ್ ಏನಿಲ್ಲ. ಅವರು ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಸರ್. ಜನನ ಥರ ಸಂಪಾದನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ಎಲ್ಲರೂ ಈಗ ನೋಡಿ, ಎಷ್ಟೋ ಆಟೋ ಡ್ರೈವರ್ ಆಗ್ಬೋದು, ಯಾರೇ ಒಂದು ಆಗ್ಬೋದು, ಎಲ್ಲೋ ಒಂದು ಏನಾರು ಇದು ಇರ್ತದೆ, ಅವ್ರದ್ದು ಕಷ್ಟ ಸುಖ ಎಲ್ಲದೂ ಇರ್ತದೆ. ಆದರೂ ಮನೆಗೆ ಹೋಗಿ ಬಿಗ್ ಬಾಸ್ ಏನಕ್ಕೆ ನೋಡ್ತಾರೆ ಅಂತಂದರೆ ಒಂದು ಪ್ರೋಗ್ರಾಮ್, ಅದು ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇದೆ, ಅದನ್ನು ಮಾಡ್ತಾಯಿದ್ದಾರೆ ಗಿಲ್ಲಿ. ಅದಕ್ಕೆ ಜನಗಳಿಗೆ ತುಂಬ ಇಷ್ಟ ಆಗ್ತಾರೆ ಅದವರು. ಇವಾಗ ಲಾಸ್ಟ್ ವೀಕ್ ತಾನೇ ಸೀಸನ್ ಆಫ್ ದಿ ಎಂಟರ್ಟೈನರ್ ಅಂತ ಧ್ರುವಂತ್ ಅವ್ರಿಗೆ ಕೊಡ್ತಾರೆ, ಕಿಚ್ಚನ ಚಪ್ಪಾಳೆ. ಅದು ನಿಮ್ಗೆ ಎಷ್ಟು ಬೇಸರ ಮೂಡಿಸ್ತದೆ ಸರ್? ತುಂಬ ಬೇಸರ ಆಗಿದೆ ಅದು ನಮಗೆ. ಬಿಗ್ ಬಾಸಲ್ಲಿ ಎಂಟರ್ಟೈನರ್ ನಂಬರ್ 1 TRP ಕಿಂಗ್ ಅಂತಲೇ ಗಿಲ್ಲಿ ಅವ್ರ ಹೆಸರು ಮಾಡಿದ್ದಾರೆ. ಅದು ನಿಮಗೆ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದು ಎಷ್ಟು ಇದಾಯಿತು ಸರ್? ಸರ್ ನನಗೆ ಧ್ರುವಂತ್ಗೇನು ಅಷ್ಟೊಂದು ಇದಾಗಲಿಲ್ಲ ನಮಗೆ. ಇದೇ ನಮ್ಮ ಕಿಚ್ಚ ಸುದೀಪ್ ಅವರು ನಮ್ಮ ಗಿಲ್ಲಿ ಕೊಟ್ಟಿದ್ರೆ ಅದೊಂದು ತುಂಬ ಖುಷಿಯಾಗಿರೋದು. ಅಭಿಮಾನಿಗಳಿಗೂ ತುಂಬ ಖುಷಿಯಾಗಿರೋದು ಅದೊಂದು ಇದು ಮಾಡಬೇಕಿತ್ತು. ಅವರು ಕಿಚ್ಚ ಸುದೀಪ್ ಅವರು ಗಿಲ್ಲಿ ಕೊಡಬೇಕಿತ್ತು. ಎಂಟರ್ಟೈನರ್ ಅಂದರೆ ಗಿಲ್ಲಿ. ಇವಾಗ ಯಾರು ಬಿಗ್ ಬಾಸ್ ಅಂತ, ಇವಾಗ ಯಾರು ಒಂದು ಮಕ್ಕಳಾಗಲಿ, ವಯಸ್ಸಾದವ್ರು ಯಾರು ಕೂತ್ಕೊಂಡ್ರು ಬಿಗ್ ಬಾಸ್ ಅಂದರೆ ಗಿಲ್ಲಿ ಅಷ್ಟೇ. ಈಗ ಆಚೆ ನೋಡ್ತಿರೋ ಫ್ಯಾನ್ ವಾರ್ ಪ್ರಕಾರ ಅಶ್ವಿನಿ ವರ್ಸಸ್ ಗಿಲ್ಲಿ ಅನ್ನೋವಂಥದ್ದು. ನೀವು ನಿನ್ನೆ ಫ್ಯಾನ್ಸ್ ಮೀಟಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಅವರಿಬ್ಬರ ಪರನೂ ಅಲ್ಲೇ ಫ್ಯಾನ್ಸ್ ಆಗಿರ್ತೀರಾ. ಅದನ್ನು ಯಾವ ರೀತಿ ನಿಮ್ಗೆ ಅಲ್ಲಿ ಕ್ರೇಜ್ ಇತ್ತು? ಅಶ್ವಿನಿ ಅವ್ರದ್ದು ಹೆಂಗಿತ್ತು, ಗಿಲ್ಲಿ ಅವ್ರದ್ದು ಹೆಂಗಿತ್ತು ಅಂತ ಹೇಳ್ತೀರಾ? ಮೇಡಮ್ ಸರ್, ಎಲ್ಲರೂ ಬರ್ತಾರೆ, ಅಲ್ಲೆಲ್ಲ ಅವ್ರವ್ರದ್ದು ಐತೆ, ಅವ್ರವ್ರು ಮಾಡ್ತಾನೆ ಇರ್ತಾರೆ. ಅವ್ರವ್ರ ಕ್ರೇಜ್ ಅವ್ರಿಗೆ ಇದ್ದೇ ಇರುತ್ತಲ್ವ ಸರ್? ಈಗ ಅಶ್ವಿನಿ ಅವ್ರಿಗಿತ್ತು, ಅವ್ರ ಕ್ರೇಜ್ ಅವ್ರಿಗಿದೆ. ನಾವು ಗಿಲ್ಲಿಗೆ ಸಪೋರ್ಟ್ ಆಗಿದ್ದೀವಿ, ಗಿಲ್ಲಿ ಕ್ರೇಜ್ ಗಿಲ್ಲಿಗಿದೆ. ಅವ್ರವ್ರ ಎಂಟರ್ಟೈನ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ. ನಾವು ಗಿಲ್ಲಿಗೆ ಸಪೋರ್ಟ್ ಅಂತೂ ಗಿಲ್ಲಿಗೆ ಸರ್, 100% ಗಿಲ್ಲಿಗೆ ಓಟ್ ಹಾಕಿ ಬೆಳೆಸಿ ಅವನ್ನ ಗಿಲ್ಲಿಗೆ ಸಪೋರ್ಟ್ ಮಾಡೋದು ನಾವು. ಈಗ ನೋಡಬೇಕಂದ್ರೆ ಒಂದು ಪಕ್ಷ ಡೇ 1 ಜಂಟಿಯಾಗಿ ಒಳಗೋಗ್ತಾರೆ ಕಾವ್ಯ ಅವ್ರ ಜೊತೆ.
ಇವಾಗಲೂ ಸಹ ಕಾವ್ಯ ಅವರು ಒಟ್ಟಿಗೆ ಇದ್ದಾರೆ. ಅದನ್ನು ನಿಮಗೆ ಜೋಡಿ ಹೆಂಗೆ ನೋಡೋಕ್ಕೆ ಇಷ್ಟಪಡ್ತೀರಾ? ಜೋಡೇನೋ ಚೆನ್ನಾಗಿದೆ ಸರ್, ಅದು ಅವ್ರಿಗೆ ಬಿಟ್ಟಿದ್ದು, ನಾವು ಹೇಳೋಕ್ಕಾಗಲ್ಲ ಅದನ್ನೆಲ್ಲ. ಅಂದರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ಗಿಲ್ಲಿ ಜೋಡಿ. ಗಿಲ್ಲಿ ಕಾವ್ಯ ಮತ್ತು ಇಬ್ಬರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಇಬ್ಬರದೂ. ಆಚೆ ಕಡೆ ಹೇಳ್ತಿರ್ಬೇಕಂತಂದರೆ ಫ್ಯಾನ್ಸು ಗಿಲ್ಲಿನ ಓಟ್ಗೋಸ್ಕರ ಕಾವ್ಯ ಯೂಸ್ ಮಾಡ್ಕೊತಿದ್ದಾಳೆ. ಓಟ್ಗೋಸ್ಕರ ಯಾರೇ ಆಗಲಿ, ರಿಷಾ ಬಂದು ಸ್ವಲ್ಪ ದಿನ ಓಡಾಡಿದ್ಲು, ಅದನ್ನು ಅಷ್ಟೇ ಓಟ್ಗೋಸ್ಕರ ಯೂಸ್ ಮಾಡ್ಕೊತಿದ್ದಾಳೆ. ಪಬ್ಲಿಸಿಟಿಗೋಸ್ಕರ ಗಿಲ್ಲಿ ಜೊತೆ ಇದ್ದರೆ ನಮಗೆ ಫ್ರೇಮ್ ಸಿಗುತ್ತೆ ಅನ್ನೋದಕ್ಕೆ ಯೂಸ್ ಮಾಡ್ಕೊತಿದ್ದಾರೆ ಅಂತ. ಅದು ಯಾವ ಥರ ಸರ್? ಸಾರ್ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಒಳಗಡೆ ಏನು ನಡೀತಾ ಇದೆ ಅಂತ ನಾವು ಬಿಗ್ ಬಾಸ್ ಒಳಗಡೆ ಹೋಗಿಲ್ಲ, ಅಲ್ಲಿ ಏನೇ ನಡೀತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಆದರೆ ನಮ್ಮ ಒಟ್ಟಲ್ಲ ಆಚೆ ಕಡೆ ಏನಿದೆ ನಮ್ಮ ಗಿಲ್ಲಿ ಕ್ರೇಜ್ ಇದೆ, ನಾವು ಗಿಲ್ಲಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಕಾವ್ಯನಾಗ್ಬೋದು, ರಿಷಾ ಆಗ್ಬೋದು, ಯಾರಿಗಾದ್ರೂ ಇಲ್ಲ, ನಮ್ಮ ಗಿಲ್ಲಿ ಕ್ರೇಜ್, ನಮ್ಮ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇವಾಗ ಆಚೆ ಬಂದಿರತಕ್ಕಂಥ ಎಲ್ಲ ಕಂಟೆಸ್ಟೆಂಟ್ಸು ಹೇಳ್ತಾ ಇರೋದೊಂದೇ, ವಿನ್ ಯಾರಾಗ್ತಾರೆ. ಅದು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಒಬ್ಬರು ಡಾಕ್ ಸತೀಶ್ ಒಬ್ಬರು ಬಿಟ್ಟರೆ ಇನ್ನೆಲ್ಲ ಗಿಲ್ಲಿ ಅಂತಲೇ ಹೇಳ್ತಿರೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸಾರ್ ಅವ್ರು ಏನಾರು ಅವ್ರು ಮಾತಾಡ್ಕೊಳ್ಳಿ, ಅವರು ಅದು ಇದೇನೆ ಇನ್ನೊಂದು ಅವ್ರವ್ರು ಮಾತಾಡ್ಕೊತಾ ಇದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ ಸರ್ ಅದನ್ನು. ಈಗ ಡಾಕ್ ಸತೀಶ್ ಅವ್ರು ಮಾತಾಡ್ಕೊತಿದ್ರೆ ಮಾತಾಡ್ಕೊಳ್ಳಿ ಬಿಡಿ, ಮಾತಾಡ್ಕೊಳ್ತಿದ್ದಾರೆ, ಬೆಳೀತಾ ಇದ್ದಾರೆ ಗಿಲ್ಲಿ. ಅವರೆಷ್ಟೇ ಕಾಂಟ್ರವರ್ಸಿ ಮಾಡ್ತಿರ್ಬೋದು, ಆದರೆ ಬಿಲ್ಲಿಗಿರೋ ಕ್ರೇಜ್ ಇದ್ದೇ ಇದೆಯಾ? ಯಾರೇನು ಮಾಡೋಕ್ಕಾಗಲ್ಲ. ಹಳ್ಳಿನಲ್ಲಿ ಒಂದು ಗಾದೆ ಇದೆ ಸರ್, ನಿಮಗೆ ಹೇಳ್ತಾರೆ ಇವಾಗ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ. ಯಾರೇನಾರು ಮಾತಾಡ್ಕೊಳ್ಳಿ, ಬೇಡ ಅದು ನಮಗೆ. ಗಿಲ್ಲಿ ಬೆಳೀತಾ ಅದನ್ನು ಬೆಳೀಲಿ ಅಷ್ಟೇ ಸಾಕು ನಮಗೆ. ಗಿಲ್ಲಿಗೆ ಬಿಗ್ ಬಾಸ್ ಒಳಗೆ ಎಂಟ್ರಿ ಆಗ್ತಾರೆ, ಅವಾಗ ಜಸ್ಟ್ 102K ಫಾಲೋವರ್ಸ್ ಇರ್ತಾರೆ. ಬಿಗ್ ಬಾಸ್ 100 ಡೇಸ್ ಹೋಗ್ತಾ ಇದ್ದಂಗೆ ಇವ್ರದ್ದು ಫಾಲೋವರ್ಸ್ 10 lakhs ಎಬೋ ರೀಚ್ ಆಗ್ತಾ ಹೋಗ್ತೆ. ಅದು ಒಂಥರ ರ್ಯಾಕೆಟ್ ಹೋದಂಗೆ ಹೋಗ್ತಾ ಇದೆ ಅವ್ರ ಫಾಲೋವರ್ಸು. ಅದೇ ಹೇಳೋಕ್ಕೆ ಇದು ಮಾಡ್ತಾರೆ ಸರ್. ಅದೊಂದು ನಮ್ಮ ಗಿಲ್ಲಿ ಬಂದು ಒಂದು ಆಸೆ, ಅದು 1 ಮಿಲಿಯನ್ ಫಾಲೋವರ್ಸ್ ಆಗ್ಬಿಟ್ರೆ ಹೆಂಗೆ ಅಂತ ಕಾವೇರಿ ಕೇಳ್ಕೊಂತಾರೆ. ಅದನ್ನೇನು ಮಾಡಿದ್ವಿ ನಾವು ಅಭಿಮಾನಿಗಳು ಪೂರೈಸಿದ್ದೀವಿ ಅದನ್ನು. ಇದು ಫೇಕ್ ನ್ಯೂಸ್ ಅಂತ ಹೆಂಗೆ ಹೇಳ್ಬಿಡ್ತೀರಾ ಸರ್ ನೀವು? ಅವ್ರು ಕೇಳಿರೋದು, ನಮ್ಮ ಆಸೆ ಪಟ್ಟಿರೋದು, ನಾವು ಆಸೆ ಈಡೇರಿಸ್ತಾ ಇದ್ದೀವಿ ಅಷ್ಟೇ. ಅದು ಗಿಲ್ಲಿಂದ ಬಿಗ್ ಬಾಸ್ ನೀವು ನೋಡ್ತಾ ಇದ್ದೀರಾ, ಗಿಲ್ಲಿನೇ ವಿನ್ ಆಗಬೇಕಂತ. ಗಿಲ್ಲಿನೇ ವಿನ್ ಆಗ್ತಾರೆ ಅಂತ ಎಲ್ಲ ಕಡೆನೂ ಗೊತ್ತು. ಅದು ಬಿಗ್ ಬಾಸ್ ಅಪರೂಪ ಏನಾದರೂ ವಿನ್ ಆಗಲಿಲ್ಲ ಅಂತಂದರೆ ಏನಿದೆ ಸರ್? ಸರ್ ನಾವು ಇದೊಂದೇ ಮಾತು ಹೇಳ್ಕೊಳ್ಳೋದು, ದಯವಿಟ್ಟು ಮೋಸ ಅಂತೂ ಮಾಡಬೇಡಿ, ಗಿಲ್ಲಿ ಅಂತೂ ಗೆಲ್ಲಿಸಿ ದಯವಿಟ್ಟು. ನಾವು ಹೇಳ್ತಾ ಇರೋದು ಅದೊಂದೇ, ವೋಟ್ ಮಾಡಿ ಸಪೋರ್ಟ್ ಮಾಡಿ ಗಿಲ್ಲಿ ಗೆಲ್ಲಿಸಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಇದು ಮತ್ತೆ ನಮಗೇನಾದರೂ ಇದು ಫೇಕ್ ಅದು ಇದು ಅಂತ ಏನಾದ್ರು ಒಳಗಡೆ ನಿಲ್ತು ಅಂತಂದರೆ ಸರ್, ಕಲರ್ಸ್ ಕನ್ನಡನ ಲೈಫಲ್ಲೂ ನಾವು ನೋಡೋಲ್ಲ. ಲೈಫಲ್ಲೂ ಕಲರ್ಸ್ ಕನ್ನಡ ನಾವು ಚಾನಲ್ ಅನ್ನೋದೇ ನೋಡೋಲ್ಲ, ಆ ಚಾನಲ್ ಅನ್ನೋದೇ ನಾವು ನೋಡೋಲ್ಲ. ಆ ಥರ ನಾವು ಅಭಿಮಾನಿಗಳು ಇರೋದು. ಇವಾಗ ಹೇಳ್ತಾ ಇದ್ದಾರೆ ಮಂಡ್ಯ ಪರ ಜನರೆಲ್ಲ ಒಂದು ಆಕ್ರೋಶ ಆಗಿದೆ. ನೆನ್ನೆ ಸಂಧ್ಯಾ, RMC ಮಧು, ಅನಿಲ್ ಕನ್ನಡಿಗ ಇವರೆಲ್ಲ ಹೇಳಿದ್ದಾರೆ, ಬಿಗ್ ಬಾಸಲ್ಲಿ ಏನಾದರೂ ಮೋಸ ಆಗಿ ದುಡ್ಡು ಪ್ರಕಾರ ಏನಾದರೂ ಅಶ್ವಿನಿ ಇಲ್ಲ ಧ್ರುವಂತ್ ಯಾರನ್ನೇ ಆಗಲಿ ಗೆಲ್ಲಿಸಿದ್ರೆ ಬಿಗ್ ಬಾಸ್ ಸೆಟ್ಟು ಇನ್ನೊಂದು ಸಹ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಅನ್ನೋದೇ ನಡೆಯಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ನ ಸಂಧ್ಯಾ ಅವ್ರು ಪಾಸ್ ಮಾಡಿದ್ದಾರೆ. ಅವರು ಬಿಗ್ ಬಾಸ್ ಪರ ತಡೆದೆತ್ತೀವಿ, ಬಿಗ್ ಬಾಸ್ ಅನ್ನೋದು ನಾವು ಯಾರೂ ನೋಡೋಲ್ಲ ಇನ್ಮೇಲೆ ಅದನ್ನು ಹೇಳ್ತೀವಿ, ಅದನ್ನು ಒಪ್ಕೊತೀವಿ ಸರ್. ನಾವು ಬಿಗ್ ಬಾಸ್ ನೋಡೋಲ್ಲ, ಕಲರ್ಸ್ ಕನ್ನಡನೂ ನೋಡೋಲ್ಲ ಸರ್ ನಾವು. ಅದೊಂದು ಒಪ್ಪಿಕಾರೆ ಹೇಳ್ತೀವಿ. ಈ ಸೆಟ್ಟಲ್ಲಿ ಅದು ಇದು ಏನು ಮಾಡ್ತೀವಿ ಅಂತ ಏನು ಹೇಳಿಲ್ಲ, ಅನೌನ್ಸ್ ಮಾಡಿಲ್ಲ ಅದನ್ನು. ಆದರೆ ಕಲರ್ಸ್ ಕನ್ನಡ ಅಂತೂ ನಾವು ನೋಡೋಲ್ಲ. ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮನೇ ನೋಡೋಲ್ಲ ನಾವು. ಈ 12 ಸೀಸನ್ನೇ ಲಾಸ್ಟ್ ಆಗ್ಬಿಡ್ಬೇಕು ನಮಗೆ. ನಾವು ಅಭಿಮಾನಿಗಳೆಲ್ಲ ಕೇಳ್ಕೊದಿರೋದು ಅದೇನೆ. ಮೋಸ ಅಂತ ಆದ್ರಂತೂ ಕಲರ್ಸ್ ಕನ್ನಡ ಅಂತೂ ನಾವು ಯಾರೂ ನೋಡೋದೇ ಇಲ್ಲ. ಗಿಲ್ಲಿ ಅಭಿಮಾನಿಗಳೆಲ್ಲ ಕರ್ನಾಟಕದಲ್ಲಿ ಯಾರೂ ನೋಡೋಲ್ಲ ಕಲರ್ ಮಾತ್ರ. ಇವಾಗ 12 ಸೀಸನಲ್ಲಿ ಇಲ್ಲದೇ ಇರೋವಂಥ ಕ್ರೇಜು ಗಿಲ್ಲಿಗಿದೆ. ಗಿಲ್ಲಿ ಒನ್ ಆ್ಯಂಡ್ ಓನ್ಲಿ ಗೇಮು ಆಡ್ತಿದ್ದಾನೆ, ಮೆಂಟಲಿ ಫಿಟ್ ಇದ್ದಾನೆ, ಎಂಟರ್ಟೈನ್ಮೆಂಟ್ ಅಂತ ಬಂದರೆ ನಂಬರ್ 1 ಆಗಿದ್ದಾನೆ. ಇದ್ರ ಬಗ್ಗೆ ಹೇಳ್ಬೇಕಂತಂದರೆ ಕಲರ್ಸ್ ಕನ್ನಡಗೆ ಚಾನಲ್ ನಂಬರ್ 1 ಹೋಗ್ಬೇಕಂದ್ರೆ TRP ಕಿಂಗ್ ಅಂತ ಗಿಲ್ಲಿ ಅವರೇ ಇದ್ದಾರೆ. ಗಿಲ್ಲಿ ಮತ್ತು ಸುದೀಪ್ ಅಣ್ಣ ಇಬ್ಬರು ಇದ್ದಾರೆ. ಅದರಲ್ಲಿ ಗಿಲ್ಲಿದೆ ಎಷ್ಟು ಪಾತ್ರ ನಿಮಗೆ, ಗಿಲ್ಲಿನೇ ಇಂಪಾರ್ಟೆಂಟ್ ಅನ್ನೋದು ಎಷ್ಟಿದೆ ಸರ್? ಸರ್ ಗಿಲ್ಲಿನೂ ಇಂಪಾರ್ಟೆಂಟ್ ಆದರೆ ಸುದೀಪ್ ಅವರು ಅಷ್ಟೇ ಇದ್ದಾರೆ ಸರ್. ಇಬ್ಬರು ಅವ್ರನ್ನ ಇದನ್ನು ಮಾಡೋಕ್ಕಾಗಲ್ಲ. ಹಿರಿಯ ನಟರು ನಾವು ಕಲಾವಿದರು ನಮ್ಮ ಮರ್ಯಾದೆ ಕೊಡಲೇಬೇಕು, ಅದು ಗೌರವ ಕೊಟ್ಟೇ ಕೊಡ್ತೀವಿ. ಗಿಲ್ಲಿಗೆ ಹೆಂಗಿದೆ ಅದೇ ಕ್ರೇಜು ನಮ್ಮ ಸುದೀಪ್ ಅವ್ರಿಗೆ ಹೆಂಗಿದೆ ಗಿಲ್ಲಿ ಕ್ರೇಜು ಅದೇ ಥರ ನಮ್ಮ ಗಿಲ್ಲಿಗೂ ಇದೆ. ಇವಾಗ ಸುದೀಪ್ ಅವ್ರ ಥರನೇ ಗಿಲ್ಲಿಗೂ ಇದೆ. ಸುದೀಪ್ ಅವರೇ ಗಿಲ್ಲಿನೇ. ಆದರೆ ಎಂಟರ್ಟೈನ್ಮೆಂಟ್ ಹಂಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಜನಗಳು ಇಷ್ಟಪಡ್ತಾ ಇದ್ದೀವಿ. ಆದರೆ ನಂಬರ್ 1 ಚಾನಲ್ ಮಾಡೋಕ್ಕೆ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಸುದೀಪ್ ಅವರು ಕಾರಣ ಆಗಿದ್ದಾರೆ, ಗಿಲ್ಲಿಯವರು ಕಾರಣ ಆಗಿದ್ದಾರೆ. ಇಲ್ಲ ಅಂತಲ್ಲ, ಎಂಟರ್ಟೈನ್ಮೆಂಟ್ ಮಾಡಿ ಇಷ್ಟು ವರ್ಷ ಸೀಸನಲ್ಲಿ ಯಾರು ಸರ್ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ? ಒಬ್ಬರೂ ಮಾಡಿಲ್ಲ. ಈ ವರ್ಷ ಆ ಥರ ಮಾಡಿದ್ದಾನೆ ಗಿಲ್ಲಿ, ಅದಕ್ಕೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ಎಲ್ಲರೂ. ಬಿಗ್ ಬಾಸ್ 12ರಲ್ಲಿ ಏನಂತಂದರೆ ಅಳ್ಸೋಕ್ಕೆ ಎಲ್ಲ ಕಂಟೆಸ್ಟೆಂಟ್ನ ಅಳ್ಸೋಕ್ಕೆ ಕೆಪಾಸಿಟಿ ಇರೋವಂಥದ್ದು ಗಿಲ್ಲಿಗೇನೆ, ಎಲ್ಲ ಕಂಟೆಸ್ಟೆಂಟ್ನ ನಗ್ಸೋಕ್ಕೆ ಕೆಪಾಸಿಟಿ ಇರೋವಂಥದ್ದು ಗಿಲ್ಲಿಗೇನೆ. ಆದರೆ ಅಲ್ಲಿ ಯಾರಿಗಾದ್ರೂ ಚಾಲೆಂಜ್ ಅಂತ ಕೊಟ್ಟರೆ, ಗಿಲ್ಲಿನ ಅಳಿಸ್ಬೇಕಂತ ಕೊಟ್ಟರೆ ಯಾರ ಕೈಯಲ್ಲಿಂದ್ರೂ ಸಾಧ್ಯನಾ? ಅದು ತುಂಬ ಕಷ್ಟ ಇದೆ ಸರ್. ಅಳಿಸೋಕ್ಕಂತೂ ತುಂಬ ಕಷ್ಟ ಇದೆ. ಅವನಾಗಲ್ಲ, ಯಾಕಂದರೆ ಅವನಿಗೆ ಅಳು ಅನ್ನೋದು ಏನು ಅಂತಲೇ ಸ್ವಲ್ಪ ಗೊತ್ತಿಲ್ಲ. ಅವನು ಎಂಟರ್ಟೈನ್ಮೆಂಟ್ ಮಾಡಿ ಅಂತ ಬೇಕಾದ್ರೆ 100 ಜನ ಕುಂತಿದ್ರೆ ಬೇಕಾದ್ರೆ ನಗಿಸ್ತಾನೆ. ಅದನ್ನೇ ಅವನು ನಳ್ಸೋಕ್ಕಂತೂ ಆಗಲ್ಲ ಸರ್ ಯಾರ ಕೈಲೂ.
ಸಕಲಕಲ ವಲ್ಲಭ ಎಲ್ಲ ಆಟ ಬಲ್ಲವ ಗಿಲ್ಲಿ ಅಂತ ಮೊನ್ನೆ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ಆದರೆ ಒಂದು ಮಾಡಿದ್ದಾರೆ, ಪಳರ್ ಗಿಲ್ಲಿ ಅಂತಲೂ ಒಂದು ಮಾಡಿದ್ದಾರೆ ಸ್ಟೇಟ್ಮೆಂಟ್, ಅದು ಚೆನ್ನಾಗಿದೆ. ಅದು ನಮಗೆ ಅಂತಂದರೆ ಅಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಒಂದು ಸುದೀಪ್ ಅವರೇ ಕಳಿಸ್ಕೊಡ್ತಾರೆ. ಒನ್ ಡೇನಲ್ಲಿ ನೀವು ಅಡುಗೆ ಮಾಡ್ಬೇಕಂತ. ಅದು ನಮಗೆಲ್ಲ ಅನಿಸ್ತಾ ಅವ್ನು ಅಡುಗೆ ಮಾಡೋದು ಬರಲ್ಲ, ಮಾಡ್ದಾನೆ, ಬಟ್ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಅದನ್ನು ಈ ರಘು ಮತ್ತು ಧುವಂತು ಇವರೆಲ್ಲ ಆಡ್ಕೊತಿರ್ತಾರೆ. ಅದು ನಿಮ್ಗೆ ಎಷ್ಟು ಬೇಸರ ಮೂಡಿಸ್ತು ಸರ್? ಸರ್ ಬೇಸರ ಅನ್ನೋದಕ್ಕಿಂತ ಯಾವಾಗಲೂ ಒಂದು ಸರಿ ಅಡುಗೆ ಮಾಡಿದ್ರೆ ಎಲ್ಲರೂ ಆ ಥರ ಮಾತಾಡೇ ಆಡ್ತಾರೆ. ಇವಾಗ ನಮ್ಮ ಮನೇಲೂ ನಾವು ಮಾಡಿದ್ರೆ ಆ ಥರ ಅಂದೇ ಅಂತಾರಲ್ವ, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ಳಲ್ಲ. ಈಗ ಯಾರು ಗಿಲ್ಲಿ ಬೇಜಾರೇ ಮಾಡ್ಕೊಂಡಿಲ್ಲ, ಪಾಪ ಮಾಡಿದ್ದಾನೆ, ತಿಂದಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಬೇಜಾರೇನಿಲ್ಲ ಸರ್ ಅದ್ರ ಬಗ್ಗೆ ನಮಗೆ. ಇವಾಗ ಬಿಗ್ ಬಾಸಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತಲೇ ಕಟ್ಕೊಂಡಿದ್ದಾರೆ ರಘು ಮತ್ತು ಗಿಲ್ಲಿ. ಗೆಳೆಯ ಅಂದ್ರೆ ರಘು ಎಷ್ಟೇ ಬೈದರು, ಎಷ್ಟೇ ಕೋಪ ಮಾಡ್ಕೊಂಡ್ರು, ನನ್ನ ಗೆಳೆಯನ ನಾನು ಬಿಟ್ಕೊಡಲ್ಲ, ಅವ್ರು ಬಿಟ್ಕೊಟ್ರು ನಾನು ಬಿಟ್ಕೊಡಲ್ಲ ಅಂತ ಗಿಲ್ಲಿ ಅವ್ರು ಹೇಳಿದರೆ ಆ ಫ್ರೆಂಡ್ಶಿಪ್ನ ನೋಡೋಕೆ ಹೆಂಗಿದೆ ಸರ್? ಅವ್ರ ಫ್ರೆಂಡ್ಶಿಪ್ಪು ಟ್ರೂ ಫ್ರೆಂಡ್ಶಿಪ್ ಅವ್ರದ್ದು. ನಮ್ಮ ಬಾಸು ವಿಷ್ಣುವರ್ಧನ್, ನನ್ನ ಪಕ್ಕ ಅಭಿಮಾನಿ ವಿಷ್ಣುವರ್ಧನ್. ಟ್ಯಾಟು ನೋಡಿದ್ದೀರಾ ನೀವು? ನಾನು ಎದೇನೇ ಟ್ಯಾಟು ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ವಿಷ್ಣುವರ್ಧನ್ ಅವ್ರದ್ದು. ಅಂದರೆ ಅಂಬರೀಷು ವಿಷ್ಣುವರ್ಧನ್ ಅನ್ನೋದು ಅದು ಆ ಥರ ಫ್ರೆಂಡ್ಶಿಪ್ಪು. ಅದೇ ಥರ ಇವರು ಈ ಗಿಲ್ಲಿನೂ ಇಷ್ಟಪಡ್ತಾರೆ, ಅದೇ ಥರನೇ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ. ಅದರಲ್ಲಿ ಟ್ರೂ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅವ್ರದ್ದು ಫ್ರೆಂಡ್ಶಿಪ್ಪು. ಆ ಫ್ರೆಂಡ್ಶಿಪ್ಪಲ್ಲಿ ಏನೋ ಒಂದು ಬೇಜಾರು ಅಂದರೆ ನನಗೆ, ಒಂದು ಟೈಮಲ್ಲಿ ಗಿಲ್ಲಿ ಏನೋ ತಿಂತಾ ಇರ್ತಾರೆ ರಘು ಅವರು, ಅವಾಗ ಹೋಗಿ ಕೇಳ್ತಾನೆ, ಅಣ್ಣ ಟೇಸ್ಟ್ ಮಾಡ್ತೀನಿ ಕೊಡೋಣ, ಟೇಸ್ಟ್ ಮಾಡ್ಕೊಡ್ತೀನಿ ಅಂತಾರೆ. ರಘು ಅವರಲ್ಲಿ ಅದೊಂದು ಬೇಜಾರು ನನಗೆ. ಅದೊಂದು ಬಿಟ್ಟರೆ ಟ್ರೂ ಫ್ರೆಂಡ್ಶಿಪ್ ಅವ್ರು ಇಬ್ಬರು. ಅದೇ ಟೈಮಲ್ಲಿ ರಾಶಿಕಾ ಅವ್ರು ಬಂದು ಕೇಳ್ತಾರೆ, ರಾಶಿಕ್ ಅವರು ಕೊಡ್ತಾರೆ, ಕರೆಕ್ಟ್ ಇದೆ ನೋಡಿ, ಗಿಲ್ಲಿ ಕೊಡಲ್ಲ, ಅವರು ಕೊಡ್ತಾರೆ. ರಾಶಿಕ್ ಅವರು ಕೊಡ್ತಾರೆ, ಗಿಲ್ಲಿ ಕೊಡಲ್ಲ. ಅದೊಂದು ಸ್ವಲ್ಪ ಎಲ್ಲೋ ಮನ್ಸಿಗೆ ಬೇಜಾರಾಯಿತು. ಅವಾಗ ರಘು ಮೇಲೆ ಸ್ವಲ್ಪ ನನಗೆ ಬೇಜಾರ, ಅದೊಂದು ಸ್ವಲ್ಪ ಬೇಸರ ತುಂಬ ಆಗೋಯ್ತು ನನಗೆ ಅವ್ರ ಮೇಲೆ. ಅಷ್ಟು ಇಷ್ಟಪಡ್ತಾನೆ. ಇವಾಗ ನೋಡಿ, ಒಂದು ಎಲಿಮಿನೇಟ್ ಅಂತ ಬಂದಾಗ ರಘು ಅವ್ರು ಕುಣಿಸಿರ್ತಾರೆ, ಎಲ್ಲರೂ ಎಸ್ ಅಂತ ಕೊಡ್ತಾರೆ, ಗಿಲ್ಲಿ ಮಾತ್ರ ನೋ ಅಂತ ಕೊಟ್ಟಿರ್ತಾನೆ. ನನ್ನ ಗೆಳೆಯನಿಗೆ ಇಷ್ಟೊಂದು ಜನ ಶತ್ರುಗಳಿದ್ದಾರೆ ಅಂತ ಹೇಳ್ತಾನೆ. ಅವಾಗ ಅದೊಂಥರ ಚೆನ್ನಾಗಿದೆ ಅಲ್ವ ಸರ್ ಫ್ರೆಂಡ್ಶಿಪ್? ಅದು ಆ ಥರ ಇರಬೇಕು ಫ್ರೆಂಡ್ಶಿಪ್ಪಲ್ಲಿ. ಯಾರೋ ಹೋದ್ರು ಎಲ್ಲೋ ಬಿಟ್ಕೊಡೋದಲ್ಲ, ಆ ಥರ ಬಿಟ್ಕೊಡ್ಬಾರ್ದು. ಅಷ್ಟು ಚೆನ್ನಾಗಿ ಹೇಳಿದ್ದಾನೆ ಅದನ್ನೆಲ್ಲ. ಅಂದರೆ ಬೇಸರ ಅಂದರೆ ಅದೊಂದು ಮಾತ್ರ ಅವರು ಕೊಡೋದಲ್ಲ, ತಿನ್ನೋಕ್ಕೆ ತಿಂಡಿ ಕೊಡಲಿಲ್ಲ, ಅದೊಂದು ಬೇಜಾರು ಅಷ್ಟೇ ನಮಗೆ. ಎಲ್ಲ ಮಾತಾಡ್ಕೊತಿದ್ದೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲ, ಇವ್ನಿಗೇನಪ್ಪ ಒಳ್ಳೆ ಬ್ರ್ಯಾಂಡೆಡ್ 50,000 ಲಕ್ಷ ಬಟ್ಟೆಗಳು ಬರುತ್ತೆ, ಆದರೂ ಇವ್ನು ಹಾಕ್ಕೊಳಲ್ಲ, ಬರೀ ಒಂದು ನಡ್ಮನಿನ್ನು ನಿಕ್ಕರಲ್ಲೇ ಇರ್ತಾನೆ. ಅದನ್ನು ನೀವು ಆಚೆಯಿಂದನೂ ನೋಡಿದ್ದೀರಾ. ಅವ್ನು ಇರೋದೇ ಹಂಗೇನ, ಇಲ್ಲ ಅಲ್ಲಿ ಒಂದು ಸ್ವಲ್ಪ ಜನಕ್ಕೆ ಗುರ್ಸ್ಕೊಳ್ಳೋದಕ್ಕೋಸ್ಕರ ನಡ್ಬನಿನ್ನು ಶರ್ಟ್ ಹಾಕ್ಕೊಂಡು ಓಡಾಡ್ತೀರಾ? ಸರ್, ಒಂದು ನೀವು ಹೇಳ್ತಾ ಇದ್ದೀರಲ್ವ ಇವಾಗ, ಇದನ್ನು ನಮ್ಮ ಸೈಡ್ ಬಂದು ನೋಡಿ, ಒಂದು ಬನ್ನಿನೂ, ಒಂದು ಪಟ ಚಡ್ಡಿ, ಒಂದು ಪಂಚೆ ಬಿಟ್ಟರೆ ನಮ್ಮ ಸೈಡು ಯಾರೂ ಸೋಕೆ ಅಂತೂ ಮಾಡಲ್ಲ ಸರ್. ಯಾರೂ ನಮ್ಮ ಕಡೆ ಬರೋರೆಲ್ಲ ಅದೊಂದೇ ಮಾಡೋದು ನಮ್ಮದು. ಒಂದು ಬನಿಯನು, ಒಂದು ಚಡ್ಡಿ. ಇವಾಗ ನಾವು ಊರಿಗೆ ಹೋದ್ರೂ ನಾವು ಏನೂ ಮಾಡ್ಕೊಳ್ಳಲ್ಲ ಸರ್. ಒಂದು ಬನಿಯನು, ಒಂದು ಚಡ್ಡಿಲೇ ಇರ್ತೀವಿ ನಾವು. ಅದೆಲ್ಲ ಸುಳ್ಳು ಸರ್ ಇದೆಲ್ಲ. ಅವ್ನು ಹೆಂಗಿರಬೇಕೋ ಇವಾಗ ಹೊರಗಡೆ ಹೆಂಗಿದ್ದಾನೆ, ಒಳಗಡೆನೂ ಹಂಗೆ ಇದ್ದಾನೆ ಅವನು. ಹೊರಗಡೆ ಒಂದು ಒಳಗಡೆ ಒಂದು ತೋರ್ಸೋಂಥದ್ದು ಏನಿಲ್ಲ. ನಮ್ಮ ಸೈಡೆಲ್ಲ ಬನ್ನಿ, ಯಾರು ಬೇಕಾದರೂ ಬಂದು ನೋಡಿ, ಎಲ್ಲರೂ ಬಂದು ನೋಡಿ, ಒಂದು ಬನಿಯನು, ಒಂದು ಚಡ್ಡಿಲೇ ಇರ್ತೀವಿ ನಮ್ಮ ಕಡೆನೂ. ನೋಡಿ ಇಲ್ಲೇ ಅವರು ಕೂತಿದ್ದಾರೆ, ಅವರು ಇರ್ತಾರೆ, ಎಲ್ಲರೂ ಅದೇ ಥರ ಇರ್ತಾರೆ. ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ ಲಾಸ್ಟ್ ವೀಕಲ್ಲಿ. ಎಷ್ಟು ಸೀಸನ್ ನೋಡಿದ್ಯಾ? ಎಲ್ಲ ಸೀಸನ್ ನೋಡಿದ್ದೀನಿ ಅಂತಾರೆ. ಅದನ್ನು ಒಂದು ಎಲ್ಲ ಸೀಸನ್ ನೋಡಿಕೊಂಡು ಅವನು ರೆಡಿಯಾಗೇ ಹೋಗಿದ್ದಾನೆ ಬಿಗ್ ಬಾಸ್ನಲ್ಲಿ. ಇದೇ ಥರ ಇರಬೇಕು, ಇದೇ ಥರ ಇದ್ದರೆ ಜನಕ್ಕೆ ಇಷ್ಟ ಆಗ್ತೀನಿ ಅಂತ. ಅಲ್ಲಿ ಒಬ್ಬರು ಯಾರು ಸೀಸನ್ ನಿನ್ಗೆ ಇಷ್ಟ ಆಯಿತು ಅಂದರೆ ಪ್ರಥಮ್ ಮತ್ತು ಹನುಮಂತ್ ಅಂತ ಹೇಳ್ತಾರೆ. ಅದು ಪಕ್ಕಾ ಇತ್ತಾ? ಅವರಿಬ್ಬರನ್ನ ನೀವು ಗಿಲ್ಲಿನಲ್ಲಿ ನೋಡ್ತಿದ್ದೀರಾ ಸರ್? ಇವಾಗ ಪ್ರಥಮನೂ ಬೆಳೆಸಿದ್ದೀವಿ, ಪ್ರಥಮ್ಗೂ ಸಪೋರ್ಟ್ ಮಾಡಿದ್ದೀವಿ, ಹನುಮಂತವ್ರಿಗೆ ಸಪೋರ್ಟ್ ಮಾಡಿದ್ದೀವಿ, ದ್ರೋಣ್ ಪ್ರತಾಪ್ ಅವ್ರಿಗೆ ಮಾಡಿದ್ದೀವಿ, ಇವಾಗ ಕಾಮಿಡಿ ಕಿಂಗ್ ಚಿಕ್ಕಣ್ಣವ್ರು ಮಾಡ್ತಾಯಿದ್ದೀವಿ. ಎಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ದೀವಿ. ಆದರೆ ಅದರ ಅಷ್ಟು ಜನದಲ್ಲಿ ಇವನು ನಮ್ಮ ಗಿಲ್ಲಿ ನೋಡ್ತಾಯಿದ್ದೀವಿ. ಇವಾಗ ಅಷ್ಟು ಜನದಲ್ಲಿ ನಾವು ಗಿಲ್ಲಿ ನೋಡ್ತಾಯಿದ್ದೀವಿ. ಅದರಿಂದ ನಮ್ಮ ಗಿಲ್ಲಿ ಒಂದು ತುಂಬ ಇದು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾಯಿದ್ದಾನೆ ಅವ್ರ ಥರನೇ. ಅದರಿಂದ ಸ್ವಲ್ಪ ಸಿನಿಮಾದಲ್ಲೂ ಸಹ ಗಿಲ್ಲಿ ಅವರು ಅಭಿನಯಿಸಿದ್ದಾರೆ. ಅದು ನಿಮ್ಗೆ ಎಷ್ಟು ಖುಷಿ ಬರುತ್ತೆ? ಅವರು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಜೊತೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಅವರು ಮೆಸೇಜ್ ಬಂದಿದ ತಕ್ಷಣ ಆ ಮನುಷ್ಯ ಮಾಡೋದು ಒಂದೇ ಕೆಲಸ, ದೊಡ್ಡದಾಗ ಒಂದು ಪಾರ್ಟಿ ಮಾಡ್ತಾರೆ ಅನ್ನೋ ವಿಷಯನ ಕೇಳಿಬಂದ್ರಿ. ಅದು ಹೆಂಗೆ ಅನ್ಸುತ್ತೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಅಭಿನಯಿಸಿರೋದು? ಸರ್, ಗಿಲ್ಲಿ ನಟಂಗೆ ಇನ್ನೂ ಚಾನ್ಸ್ಗಳು ಸಿಗಬೇಕು. ಇದು ಅವನು ಟ್ಯಾಲೆಂಟ್ ಪರ್ಸನ್ ಸರ್, ಅವನಿಗೆ ತುಂಬ ಇದೆ. ಇನ್ನು ಚಾನ್ಸ್ ಕೊಟ್ಟರೆ ಇನ್ನೂ ತುಂಬ ಬೆಳೀತಾನೆ ಅವ್ರಿಗೆ. ಇದು ಸಿಂಪಲ್ ಅವ್ರು ತೋರಿಸ್ತಾ ಇರೋದು ನಿಮಗೆ ಗಿಲ್ಲಿ ನಟ. ಯಾಕಂದರೆ ನಮ್ಮ ಸೈಡ್ ಬಂದರೆ ಟ್ಯಾಲೆಂಟ್ ಅಂದರೆ ತುಂಬ ಚೆನ್ನಾಗಿ ತೋರಿಸ್ತಾನೆ ಅವನು. ಇಲ್ಲಿ ಸಿಂಪಲಾಗಿ ಕೊಟ್ಟಿದ್ದಾರೆ. ಇದೇನಾದರೂ ಅವ್ನಿಗೊಂದು ಚಾನ್ಸ್ ಕೊಟ್ಟರೆ ಹೀರೋ ಆಗೋದಂತೂ ಪಕ್ಕಾ ಸರ್. ಹೀರೋ ಆಗಿ ಬೆಳೀತಾನೆ ಗಿಲ್ಲಿ. ಈಗಲೇ ಹೇಳ್ತಾ ಇದ್ದೀರಾ ಗಿಲ್ಲಿ ನಟಗಿರೋ ಕ್ರೇಜು ಸುದೀಪ್, ದರ್ಶನ್ ಇವ್ರಿಗೆಲ್ಲ ಇದೆ ಕ್ರೇಜು. ಬಟ್ ಈ 12 ಸೀಸನ್ ಬಿಗ್ ಬಾಸಲ್ಲಿ ಈ ಥರ ಬೆಳೆದಿರೋ ಮನುಷ್ಯ ಅಂತಂದರೆ ಒನ್ನೊಂದಲ್ಲೇ ಗಿಲ್ಲಿ ಅಂತ ನಾವು ಹೇಳ್ತೀವಿ. ಅದನ್ನು ಈ ಕ್ರೇಜು ಈಗ ಬೆಳೆದು ಆಚೆ ಬಂದಿದ ತಕ್ಷಣ ಸಿನಿಮಾಗಳು ಸಿಕ್ಕಿದ್ರೆ ಹೀರೋ ಆಗೋದಂತೂ ಡೆಫಿನೆಟ್ಲಿ ಆಗೇ ಆಗ್ತಾನೆ ಸರ್. 100% ಆಗ್ತಾನೆ. ಅಭಿಮಾನಿಗಳು ಅದೇ ಥರನೇ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀರೋ ಆದಂತೂ ತುಂಬ ಜನ ಖುಷಿ ಪಡ್ತಾರೆ. ಆ ಥರ 100% ಅದರಲ್ಲಿ ಡೌಟೇ ಇಲ್ಲ ಸರ್. ಹೀರೋ ಆಗೋದ್ರಲ್ಲಿ ಡೌಟೇ ಇಲ್ಲ. 100% ಆಗ್ತಾನೆ ಡೌಟ್.
ಟ್ಯಾಟೋ ಹಾಕ್ಸಿರೋ ಅಂಥದ್ದನ್ನು ಮೊನ್ನೆ ರ್ಯಾಲಿ ಮಾಡಿರ್ತೀರ ರಾಮನಗರ ಟು ಮಳವಳ್ಳಿ ಅಂತ. ಆ ರ್ಯಾಲಿನಲ್ಲಿ ಹೋಗಿ ಮಳವಳ್ಳಿನಲ್ಲಿ ಗಿಲ್ಲಿ ಅವ್ರ ತಂದೆ ಕುಳ್ಳೆ ಅವ್ರ ಜೊತೆ ಮತ್ತು ಅವ್ರ ತಾಯಿ ಜೊತೆ ಸಾವಿತ್ರಮ್ಮ ಜೊತೆ ಆ ಟ್ಯಾಟೋನ ನೀವು ಓಪನ್ ಮಾಡಿಸಿರಾ. ಆ ಸಮಯದಲ್ಲಿ ಗಿಲ್ಲಿ ಅವ್ರ ತಂದೆ ಕಣ್ಣೀರು ಹಾಕ್ತಾರೆ. ಅದು ನಿಮಗೆ ಇಷ್ಟಿದೆ ಸರ್? ಸರ್ ತುಂಬ ಬೇಜಾರಾಗೋಯ್ತು. ಇವಾಗ ನಾನು ಅವ್ರ ಮಗನ ಥರನೇ ಇದಾಗ್ಬಿಡ್ತು. ಅಂದರೆ ಪಾಪ ತುಂಬ ಹತ್ಬಿಟ್ರು ಅವರು. ನಾವೇನೋ ನಮ್ಮ ಹುಡುಗ ಒಬ್ಬ ರೈತರ ಮಗ ಬೆಳೀಲಿ ಅಂತ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ, ಸಪೋರ್ಟ್ ಮಾಡ್ತಾನೆ ಇರ್ತೀವಿ, ಮುಂದೇನೂ ಮಾಡ್ತೀವಿ. ಆದರೆ ಅವ್ರ ತಂದೆ ಎಲ್ಲೋ ಸ್ವಲ್ಪ ಅವ್ರ ತಂದೆ ತಾಯಿ ಸ್ವಲ್ಪ ಎಲ್ಲೋ ಹತ್ಬಿಟ್ರು. ಅವ್ರು ಸ್ವಲ್ಪ ಬೇಜಾರಾಯ್ತು ನನಗೇನೆ. ಅವ್ರಿಗೆ ಸ್ವಲ್ಪ ಬೇಜಾರಾಗೋಯ್ತು ಸರ್, ಅಷ್ಟೇ, ಇನ್ನೇನಿಲ್ಲ ನಮಗೆ. ಇವಾಗ ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ಗಿಲ್ಲಿ ಅವ್ರು ಗೆಲ್ತಾರೆ, ಗಿಲ್ಲಿನೇ ಗೆಲ್ಲಬೇಕು ಅಂತ. ಎಷ್ಟೋ ದೇವಸ್ಥಾನಗಳಿಗೆ ಆರಕ್ಕೆ ಶಬರಿಮಲೆ ಓಂ ಶಕ್ತಿಗೆ ಹೋಗೋರೆಲ್ಲ ಗಿಲ್ಲಿ ಫೋಟೋನ ಇಟ್ಕೊಂಡು ರಾರಾಜಿಸ್ತಾ ಇದ್ದಾರೆ. ಎಲ್ಲೆಲ್ಲೂ ಪ್ರೋಗ್ರಾಮ್ಗಳಲ್ಲಿ ಅದಲ್ಲೂ ಸಹ ಗಿಲ್ಲಿ 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 ಅಂತ ಎಷ್ಟೋ ಸಾಂಗ್ಗಳು ಸಹ ಬಿಡುಗಡೆ ಆಗಿಬಿಟ್ಟಿದೆ ಗಿಲ್ಲಿ ಬಗ್ಗೆ. ಕನ್ನಡ, ತೆಲುಗು, ತಮಿಳು ಅಲ್ಲದೆ, ಕರ್ನಾಟಕ ಅಲ್ಲದೆ, ಆಂಧ್ರ ಬಿಟ್ಟು ಹೊರದೇಶ ಭಾರತ ಬಿಟ್ಟು ಅಮೇರಿಕ, USA ರಾಜರಿಸ್ತಿದ್ದಾನೆ. ಅದು ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಸರ್ ತುಂಬ ಖುಷಿಯಾಗುತ್ತೆ. ಇವಾಗ ಅವನು ಏನು ಕೊಟ್ಟಿಲ್ಲ, ಪ್ರೀತಿ ಒಂದು ಕೊಟ್ಟಿದ್ದಾನೆ, ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ, ಅಲ್ಲಿ ಜನಗಳ ಅಷ್ಟು ಸಪೋರ್ಟ್ ಸಾಕಲ್ವಾ ಸರ್ ಅವನಿಗೆ? ಇನ್ನೇನು ಬೇಕು ಸರ್ ಅವನಿಗೆ? ಈ ಪ್ರೀತಿ ಸಾಕಲ್ವಾ ಸರ್? ಒಬ್ಬ ಮನುಷ್ಯ ಬೆಳಿಬೇಕು ಅಂತಂದರೆ ನೋಡಿ, ಇವಾಗ ನೀವು ಯಾರೋ ಒಬ್ಬರು ಒಬ್ಬ ಮನುಷ್ಯನ ಎಲ್ಲೋ ಇರ್ತಾರೆ, ಒಬ್ಬ ಮನುಷ್ಯನ ಈ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ ಅಂತಂದರೆ ಅವನಲ್ಲಿರೋ ಟ್ಯಾಲೆಂಟ್ ಅಲ್ವಾ ಸರ್ ಅದು? ಅದಕ್ಕೆ ಅಭಿಮಾನಿಗಳು ಅವನಿಗೆ ಜಾಸ್ತಿ ಉಟ್ಕೊಂಡ್ಬಿಡಿ ಕ್ರೇಜ್ ಇರೋದು ಇವಾಗ. ಗಿಲ್ಲಿಗೆ ಅಂದರೆ ಕ್ರೇಜ್ ಅಂದರೆ ಅಭಿಮಾನಿಗಳು ಅದೊಂದಕ್ಕೋಸ್ಕರ ಇದ್ದಾರೆ ಇವಾಗ ಎಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲ ಹೊರ ದೇಶಗಳಲ್ಲಿ ಎಲ್ಲೇ ನೋಡು, ಚಿಕ್ಕ ಮಗುನ ಕೇಳಿದ್ರು ಈ ಸತಿ ಕನ್ನಡ ಬಿಗ್ ಬಾಸಲ್ಲಿ ಯಾರು ಗೆಲ್ಲಬೇಕು? ಗಿಲ್ಲಿ. ದೊಡ್ಡವ್ರನ್ನ ಕೇಳು, ವಯಸ್ಸಾದವ್ರನ್ನ ಕೇಳು, ಯಾರು ಗೆಲ್ಲಬೇಕು? ಗಿಲ್ಲಿ 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 ಅನ್ನೋದೇ ಒಂದು ಜಪ ಆಗಿಬಿಟ್ಟಿದೆ. ಅದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಹ್ಯಾಶ್ಟ್ಯಾಗ್ಸಲ್ಲೂ ನಂಬರ್ 1 ಗಿಲ್ಲಿ ಅವರಿದ್ದಾರೆ. ಅದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ತುಂಬ ಖುಷಿ ಆಗುತ್ತೆ ಸರ್. ಎಷ್ಟು ಪದಗಳು ಹೇಳಿದ್ರು ಸಾಲಲ್ಲ ಇದಕ್ಕೆ ನಮಗೆ. ನಮ್ಮ ರೈತರ ಮಗ, ನಮ್ಮ ಊರು ಸೈಡ್ ಅವನು ಈ ಥರ ಬೆಳೀತಾ ಇದ್ದಾನೆ ಅಂದರೆ ಎಷ್ಟು ಪದಗಳು ಹೇಳಿದ್ರು ಸಾಲಲ್ಲ ಅವನಿಗೆ. ಇದೇ ಥರ ಬೆಳೀತಾ ಇರಲಿ, ಇದೇ ಥರ ಚೆನ್ನಾಗಿರಲಿ ಸರ್. ಇದೇ ಥರ ಅಭಿಮಾನಿಗಳು ಅವ್ನಿಗೆ ಹಾರೈಸ್ತಾ ಇದ್ದರೆ ತುಂಬ ಚೆನ್ನಾಗಿ ಬೆಳೀತಾನೆ ಸರ್ ಅವನು. ನಿನ್ನೆ ನೀವು ಅಶ್ವಿನಿ ಅವ್ರದ್ದು ಫ್ಯಾನ್ಸ್ ಮೀಟಲ್ಲೂ ಇರ್ತೀರಾ, ಗಿಲ್ಲಿ ಅವ್ರ ಫ್ಯಾನ್ಸ್ ಮೀಟಲ್ಲೂ ಇರ್ತೀರಾ. ಅಲ್ಲಿ ಅಶ್ವಿನಿ ಅವ್ರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಗಿಲ್ಲಿ ಮತ್ತು ಅಶ್ವಿನಿ ಫೋಟೋ ಬಂದಿದ ತಕ್ಷಣ ನಮ್ಮ ಅತ್ತೆ ಮಗ ಬಂದ. ಅದು ಎಷ್ಟು ಸ್ಥಿತಿ ಇದೆ ಸರ್? ಚೆನ್ನಾಗಿ ಹೇಳ್ಕೊಂಡ್ರು ಅದನ್ನು. ನಮ್ಮ ಅತ್ತೆ ಮಗ ನನಗೆ ರೇಗಿಸ್ತಾ ಇರ್ತಾರೆ. ಮತ್ತು ಪ್ರೇಮ್ ಹಾಕಿದ್ದಾರೆ ನೋಡಿದಾರಲ್ಲ, ಅದನ್ನು ಚೆನ್ನಾಗಿ ಹೇಳ್ಕೊಂಡ್ರು ಅದನ್ನು ಅಶ್ವಿನಿ ಅವರು. ನಮ್ಮ ಅತ್ತೆ ಮಗ ಈ ಫೋಟೋದಲ್ಲಿ ಇಲ್ಲ ಅಂದರೆ ಅದು ಕ್ಲಿಯರ್. ಅಶ್ವಿನಿ ಮತ್ತು ಗಿಲ್ಲಿ ಅವ್ರ ಕಾಲೇಜ್ ಇದರಲ್ಲಿ ಒಂದು ಡ್ಯಾನ್ಸ್ ಆಡ್ತಾರೆ, ಮತ್ತು ಸುದೀಪ್ ಸರ್ ಮುಂದೆ ಸಹ ಒಂದು ಡ್ಯಾನ್ಸ್ ಆಡ್ತಾರೆ. ಅದು ಯಾವ ರೀತಿ ಅನಿಸುತ್ತೆ ನಿಮಗೆ? ಅದು ತುಂಬ ಚೆನ್ನಾಗಿ ಆಡ್ತಾರಲ್ಲ ಸರ್ ಅದನ್ನು. ಅದು ಅಭಿಮಾನಿಗಳು ಒಪ್ಕೊಂಡಿದ್ದಾರೆ, ನಮ್ಮ ಗಿಲ್ಲಿ ಫ್ಯಾನ್ಸು ಒಪ್ಕೊಂಡಿದ್ದಾರೆ. ಅಶ್ವಿನ್ ಮೇಡಮ್ ಬಂದಾಗ ಅದನ್ನು ಹೇಳಿದ್ದಾರೆ, ಬಂದಾಗ ಸ್ಟೇಜಲ್ಲಿ ಬಂದಾಗ ಅದನ್ನು ಹೇಳಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಆಮೇಲೆ ಗಿಲ್ಲಿ ಬಂದಾಗ ಅದನ್ನು ಹೇಳ್ತಾರೆ, ಎಲ್ಲ ಒಪ್ಕೊಂಡಿದ್ದೀವಿ ಸರ್ ಅದನ್ನು. ಚೆನ್ನಾಗಿದೆ ಅದನ್ನು. ಅಲ್ಲಿ ಏನಂತಂದರೆ ಒಬ್ಬೊಬ್ಬರು ಒಂದೊಂದು ಪೇರ್ ಅಂತ ಇದ್ಬಿಟ್ಟಿದ್ದಾರೆ. ಅವ್ರ ಜೊತೆ ಬಿಟ್ಟರೆ ಬೇರೆಯವ್ರಿಗೆ ಆಡೋಕ್ಕಾಗಲ್ಲ, ಆದರೆ ಗಿಲ್ಲಿ ಮಾತ್ರ ಕಾವ್ಯ ಜೊತೆ ಬಿಟ್ಟರು ಆಡ್ತಾನೆ, ಸ್ಪಂದನ ಜೊತೆ ಬಿಟ್ಟರು ಆಡ್ತಾನೆ, ಅಶ್ವಿನಿ ಜೊತೆ ಬಿಟ್ಟರು ಆಡ್ತಾನೆ, ಎಲ್ಲರ ಜೊತೆ ಬಿಟ್ಟರು ಆಡ್ತಾನೆ ಅಂತ ಒಂದು ಕಾಮಿಡಿಯನ್ನು ಬೇರೆ ಲೆವೆಲ್ಗೆ ಬೆರೀತಾ ಇದ್ದಾನೆ. ಇದನ್ನ ಬಿಗ್ ಬಾಸಲ್ಲಿ ನಾವು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಇವಾಗ ನೋಡಿ, ಒಬ್ಬ ಮನುಷ್ಯನ ಇವಾಗ ಹೇಳ್ತಾ ಇದ್ದೀರಾ ನೀವು, ಯಾರ ಜೊತೆಲಿ ಬಿಟ್ಟರು ಅವ್ನು ಬೆರೀತಾನೆ, ಮಾಡೇ ಮಾಡ್ತಾನೆ ಅಂತ ಹೇಳ್ತಿದ್ದೀರಾ. ಅವ್ನು ಟ್ಯಾಲೆಂಟ್ ಇದೆ ಸರ್, ಮಾಡೇ ಮಾಡ್ತಾನೆ. ಯಾರ ಜೊತೆಲಿ ತೊಗೊಂಡೋಗಿ ಬಿಟ್ಟರು ಮಾಡ್ತಾನೆ, ಕಾಡಲ್ಲಿ ಬಿಟ್ಟರು ಮಾಡ್ತಾನೆ, ಊರಲ್ಲಿ ಬಿಟ್ಟರು ಮಾಡ್ತಾನೆ, ಎಲ್ಲಿಗೆ ತೊಗೊಂಡೋಗಿ ಬಿಟ್ಟರು ಅವ್ನು ಮಾಡೇ ಮಾಡ್ತಾನೆ. 100% ಮಾಡ್ತಾನೆ ಸರ್ ಅವನು. ಅಶ್ವಿನಿ ಮತ್ತು ಗಿಲ್ಲಿಗೆ ಸೀಕ್ರೆಟ್ ರೂಮ್ ಕರೆಸ್ಬಿಟ್ಟು ವಿಲನ್ಸ್ ಒಂದು ಟಾಸ್ಕ್ ಕೊಡ್ತಾರೆ, ಕಾವ್ಯನ ನೀನು ಅಳಿಸ್ಬೇಕು. ಹೌದು. ಆ ಸೆಕೆಂಡಲ್ಲಿ ಒಂದು 10 ಸೆಕೆಂಡ್ಸ್ ಕೊಡ್ತಾರೆ ಅವ್ರಿಗೆ ಟೈಮು. ಒಂದು 9 ಸೆಕೆಂಡ್ಸ್ವರೆಗೂ ಅವನು ಆಗಲ್ಲ ಅಂತಲೇ ಇರ್ತಾನೆ. ಲಾಸ್ಟ್ ಸೆಕೆಂಡಲ್ಲಿ ಮಾಡ್ತೀರಿ ಬಿಗ್ ಬಾಸ್ ಅಂತ ಒಪ್ಕೊಂಡು ಬರ್ತಾರೆ. ಅದು ನಿಮ್ಗೆ ಎಷ್ಟಿದಾಯಿತು ಸರ್? ಸರ್ ಅವನು ತುಂಬ ಫೀಲ್ ಆದ. ಅದರಲ್ಲಿ ಒಂದು ಟ್ರೂ ಫ್ರೆಂಡ್ಶಿಪ್ಪಲ್ಲಿ ಒಬ್ಬರನ್ನ ಅಳಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಬ್ಬರು ನಗಿಸ್ಬೇಕು ಅಂದರೆ ತುಂಬ ನಗಿಸ್ಬೋದು, ಆದರೆ ಒಬ್ಬನ ಅಳಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಅದು ಸ್ವಲ್ಪ ಬೇಜಾರಾದ ಅವನು. ಆಮೇಲೆ ಅವನು ಕಾವ್ಯನ ಅಳಿಸ್ಬೇಕು ಅನ್ನೋ ಒಂದು ಟಾಸ್ಕಲ್ಲಿ ಅವತ್ತು ಅವನು ಊಟನೂ ಸಹ ಮಾಡಿರಲ್ಲ. ಹೌದು. ಅವ್ರನ್ನ ಕಾವ್ಯನ ಅಳಿಸೋದು ಅವನಿಗೆ ಊಟ ಮಾಡಲ್ಲ ಅಂತಾನಲ್ಲ, ಅದೊಂದು ಸ್ವಲ್ಪ ನೋಡಿದೆ ಅದನ್ನು ನಾನು. ಆದರೆ ಅವನು ಚಿಕನು ಎಲ್ಲ ಅವನಿಗೆ ತುಂಬ ಇಷ್ಟ, ಆದರೂ ತಿಂದಿಲ್ಲ ಅವನು ಅವತ್ತೆಲ್ಲ. ಆದರೂ ಬೆಳಿಗ್ಗೆನೂ ತಿಂದಿರಲ್ಲ ಅವನು. ಅದೊಂದು ಸ್ವಲ್ಪ ಬೇಜಾರು ಮನಸ್ಸಿಗೆ ಅಷ್ಟೇ. ನಿನ್ನೆ ಅಷ್ಟೇ ನಳ್ಳಿ ಮೂಳೆ ಅಂತಲೇ ಫೇಮಸ್ ಆಗಿರೋಂಥ ಗಿಲ್ಲಿ ನಟ ನಿನ್ನೆ ಬಿಗ್ ಬಾಸ್ಗೆ ಒಂದು ಆಸೆ ನೀಡ್ತಾನೆ, ನಾನು ಸಿನಿಮಾ ನೋಡಬೇಕು ಬಿಗ್ ಬಾಸ್ ಮನೆಯಲ್ಲಿ, ಇಲ್ಲ ಅಂತಂದರೆ ನಳ್ಳಿ ಮೂಳೆ ಒಬ್ಬನೇ ಕುಂತ್ಕೊಂಡು ತಿನ್ನಬೇಕು. ಆ ಆಸೆನೂ ಕೂಡ ಬಿಗ್ ಬಾಸ್ ಈಡೇರಿಸ್ತಾರೆ. ಅದು ಎಷ್ಟು ಖುಷಿ ಆಯಿತು ನಿಮಗೆ? ತುಂಬ ಖುಷಿ ಆಯಿತು ಅದು ನನಗೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗ ರಕ್ಷಿತ್ ಅವ್ರು ಬರ್ತಾರೆ, ರಘು ಬರ್ತಾರೆ, ಕಾವ್ಯ ನೋಡ್ತಾರೆ, ಎಲ್ಲ ನೋಡ್ತಾ ಇರ್ತಾರೆ, ಯಾರಿಗೂ ಕೊಡಲ್ಲ, ಆದರೂ ತಿಂತಾ ಇರ್ತಾರೆ. ನಳ್ಳಿ ಮೂಳೆ ಅಂದರೆ ತುಂಬ ಇಷ್ಟ ಅವ್ರಿಗೆ. ಅದು ಪ್ರೋಗ್ರಾಮ್ ಸ್ಟಾರ್ಟಿಂಗಿಂದ ಫೇಮಸ್ ಆಗಿದೆ ನಳ್ಳಿ ಮೂಳೆಯಿಂದ. ಅದು ತುಂಬ ಇಷ್ಟ ನಮ್ಮ ಸೈಡು, ಎಲ್ಲರಿಗೂ ತುಂಬ ಇಷ್ಟ ಅದು. ನಮ್ಮ ಸೈಡು ನಳ್ಳಿ ಮೂಳೆ ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ಕೊನೆಯದಾಗಿ ಹೇಳ್ಬೇಕಂದ್ರೆ ಗಿಲ್ಲಿಗೆ ಏನು ವಿಷಯ ಹೇಳ್ತೀರಾ ಸರ್ ಕೊನೆಯದಾಗಿ?
ನಾನು ಗಿಲ್ಲಿಗೆ ಹೇಳೋದೊಂದೇ ಗಿಲ್ಲಿಗೊಂದು ಹೇಳೋದಕ್ಕಿಂತ ನಾನು ಜನಗಳ ಹತ್ರ ಕೇಳ್ಕೊಳ್ಳೋದೊಂದೇ ಸರ್, ದಯವಿಟ್ಟು ಗಿಲ್ಲಿ ಗೆಲ್ಲಿಸಿ, ಗಿಲ್ಲಿಗೆ ವೋಟ್ ಮಾಡಿ. ತಪ್ಪದೆ ಅವನ ಫಸ್ಟು ಅವನ ಗಿಲ್ಲಿನ ಗೆಲ್ಸೋಣ. ಫಸ್ಟು ಎಲ್ಲರೂ ಸೇರಿಸಿ ಅವ್ನಿಗೆ ವೋಟ್ ಮಾಡ್ಬೇಕು ಸರ್, ಅಷ್ಟೇ. ಎಲ್ಲರೂ ದಯವಿಟ್ಟು ಗಿಲ್ಲಿಗೆ ವೋಟ್ ಮಾಡಿ. ಡಮಾಲ್ ಡುಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಪುನೀತ್ ಅಪ್ಪು.